ಇವ್ರನ್ನ ಅರೆಸ್ಟ್ ಮಾಡಬೇಕು. ಗಂಗರಾಜು ಒತ್ತಾಯ ಮಾಡಿದ್ದಾರೆ, ನಟೇಶ್ನನ್ನ ಅರೆಸ್ಟ್ ಮಾಡಿ. ಇದು RTI ಕಾರ್ಯಕರ್ತ ಗಂಗರಾಜು ಮಾಡಿರುವಂತಹ ಒತ್ತಾಯ. ಮೈಸೂರು ಲೋಕಾಯುಕ್ತ ಕಚೇರಿಯ ಮುಂದೆ ಅವರು ಆಗ್ರಹಿಸಿದ್ದಾರೆ, ನಟೇಶ್ನನ್ನ ಬಂಧಿಸಬೇಕು. ಕಚೇರಿ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಧಿಸಿ ಬಂಧಿಸಿ ಅಂತ ಘೋಷಣೆ ಕೂಗಿ ನಟೇಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಂಗರಾಜು. ಅಗೌರವ ಆಗೋ ರೀತಿಯಲ್ಲಿ ಅವನಿವತ್ತು ಮಾತಾಡಿ ಒಳಗಡೆ ಹೋಗಿದ್ದೆ ನಟೇಶ್. ಹಾಗಾಗಿ ಅವರು ಹೊರಗಡೆ ಬಂದಾಗ ಅವನಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು ಅಂತ ತಂದಿದ್ದೀವಿ ನಾವು. ಯಾಕೆಂದರೆ ಅವನು ಮಾಡಿರೋದಂಥ ಹೈ ಕಚಡ ಕೆಲಸನ ನೀವು ಸುದ್ದಿ ಮಾಡೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅವನು ರಿಯಾಕ್ಷನ್ ಮಾಡೋಕ್ಕೆ ಅವನಿಗೆ ರೈಟ್ಸ್ ಇದೆ, ಅವನೇನು ಬೇಕಾದ್ರೂ ಹೇಳಿ ಅವನು. ಆದರೆ ಮಾಧ್ಯಮದವರು ಅರಿಯಾಗಿದೆ, ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಕಾಮನ್ ಸೆನ್ಸ್ ಇದೆಯಾ ಸರ್? ಮೊದಲು ಅವನಿಗೆ ಕಾಮನ್ ಸೆನ್ಸ್ ಇದ್ದಿದೆ ಇಷ್ಟೆಲ್ಲ ಹಗರಣಕ್ಕೆ ಮುಂದೂಡಿ ಮಾಡಿದ್ದ ಸರ್. ಅವನು ಇಷ್ಟೆಲ್ಲ ಮೂಡಾದಲ್ಲಿ ಅಕ್ರಮ ಆಗಿದೆ, ಹಗರಣ ಆಗಿದೆ ಅಂದರೆ ರೂವಾರಿನೇ ಅವನು. 14/7/2019 ಪತ್ರ ಬರೀತಾನೆ. ಇದೇ ಕೆಸರೆ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಾಗೆ 464 ಸರ್ವೆ ನಂಬರ್ ಸಂಬಂಧಪಟ್ಟಾಗೆ. ಇದು ಗಂಗರಾಜ್ ಅವರ ಆಗ್ರಹ. ಗಂಗರಾಜ್ ಅವರನ್ನು ಅಭಿನಂದಿಸಬೇಕು. ಈ ರೀತಿ ಮಾತಾಡದಂಥವ್ರ ವಿರುದ್ಧ ಕ್ರಮ ತಗೋಬೇಕು, ಅರೆಸ್ಟ್ ಮಾಡಬೇಕು ಅನ್ನುವಂಥ ಆಗ್ರಹನ ಮಾಡಿದ್ದಾರೆ. ಇನ್ನು ಯಾರ್ಯಾರನ್ನ ವಿಚಾರಣೆಗೆ ಕರೆಸಲಾಗಿದೆ, ಯಾರ್ಯಾರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಭೂಮಿ ಕೊಡಿ ಅಂತ ಕೇಳಿರಲಿಲ್ಲ. ಯಾರ ಸ್ಟೇಟ್ಮೆಂಟ್ ಇದು? CM ಪತ್ನಿ ಯಾವುದೇ ಪತ್ರ ವ್ಯವಹಾರ ಮಾಡಿಲ್ಲ. ಅಧಿಕಾರಿಗಳು ಹೇಳಿದಂಥ ಮಾತುಗಳಿವು. ಮುಡಾ ಮಾಜಿ ಅಧ್ಯಕ್ಷ D. ಧ್ರುವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಮುಡಾ ಮಾಜಿ ಅಧ್ಯಕ್ಷರು, ಅಧಿಕಾರಿಗಳಲ್ಲ, ಮಾಜಿ ಅಧ್ಯಕ್ಷರು. ನಾವೇ ಖುದ್ದು CM ಭೇಟಿಯಾಗಿ ನಾವು ಮಾತಾಡಿದ್ವಿ. ಭೂಮಿಗೆ ಬದಲಾಗಿ ಸೈಟ್ ತಗೊಳ್ಳಿ ಅಂತ ಹೇಳಿದ್ವಿ. ಬದಲಿ ಭೂಮಿ ನೀಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಇದು ಮುಡಾ ಮಾಜಿ ಅಧ್ಯಕ್ಷ D. ಧ್ರುವಕುಮಾರ್ ಕೊಟ್ಟಂತ ಹೇಳಿಕೆ. ಯಾವುದೇ ತರವಾದಂಥ ಪತ್ರ ವ್ಯವಹಾರ ಆಗಲಿ, ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ. ಪಾರ್ವತಿಯವರು ಮಾಡಿಲ್ಲ, ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ, ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ. ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ. ಆಯುಕ್ತರು ಇಲ್ಲ, ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿರಲ್ಲ. ನಾನು ಸಭೆಗೆ ಸಬ್ಜೆಕ್ಟ್ ಬಂತು ಅಜೆಂಡಾಕ್ಕೆ, ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದ್ರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿಗಳು ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಅಷ್ಟೇ. ನನ್ನ ಕಾಲದಲ್ಲಿ ಯಾವುದೇ ಥರವಾದಂಥ ಲೆಟ್ರೂ ಇಲ್ಲ, ಪರಿಹಾರ ಕೊಡಿ ಅಂತ ಅವ್ರು ಕೇಳೂ ಇಲ್ಲ. ಅಲ್ಲಿ ಅದು ಇಲ್ಲ ಇಲ್ಲ, ಅದು ನನ್ನ ಕಾಲದಲ್ಲಿ ಆಗಿಲ್ಲ. ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನೋಡಿ, ಪತ್ರಕರ್ತರ ಕೆಲಸ ಏನು ಅಂತಂತಂದರೆ ಅವ್ರು ಯಾರು ಬರ್ತಾರೆ, ಯಾಕೆ ಬರ್ತಾರೆ, ಏನು ಎತ್ತ, ಯಾವ ಊರು ದೊಡ್ಡ ನಾಯಕ, ನಿಮಗೇನು ತಲೆ ಮೇಲೆ ಕೊಂಬುಗಳಿದೆಯಾ, ನೀವು ದೊಡ್ಡ ಅಧಿಕಾರಿನ, ಏನು ಎತ್ತ, ಅದನ್ನು ನೋಡಲ್ಲ. ನಾವೇನಪ್ಪ ಅಂದರೆ ನಮ್ಗೆ ಯಾವ್ಯಾವ ದೃಶ್ಯಗಳು ಬೇಕೋ ಆ ದೃಶ್ಯಗಳನ್ನು ಸೆರೆ ಹಿಡಿತಾ ಇರ್ತೀವಿ. ನಿಮಗೆ ಅದೆಲ್ಲ ಬೇಡ ಅಂತಂತಂದರೆ ಮುಖಕ್ಕೆ ಏನಾದರೂ ನೀವು ಪರದೆಗಿರದೆ ಹಾಕೊಂಬನ್ನಿ, ಯಾರು ಬೇಡ ಅಂತಾರೆ, ಮಾಸ್ಕ್ ಹಾಕೊಂಬನ್ನಿ, ಇಲ್ಲಾಂದ್ರೆ ತಲೆ ತಗ್ಗಿಸ್ಕೊಂಡು ಹೊರಟೋಗಿ. ನಿಮಗೆ ಯಾವನು ಕೇಳ್ತಾನೆ? ಪತ್ರಕರ್ತರಿಗೆ ತಿರುಗಿಬಿಟ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಆಮ್ ಐ ಡ್ಯಾನ್ಸಿಂಗ್ ಅಂತ ಕೇಳುವಂಥದ್ದು ಇದೆಯಲ್ಲ. ನೀವು ಡ್ಯಾನ್ಸ್ ಮಾಡಿದ್ರೂ ತೋರಿಸ್ತೀವಿ, ಇನ್ನೂ ಚೆನ್ನಾಗಿ ತೋರಿಸ್ತೀವಿ. ನೀವು ಡ್ಯಾನ್ಸ್ ಮಾಡಿದ್ರೆ ನಾಚಿಕೆ ಆಗೋದು ಬೇಡವಾ? ನಟೇಶನ ನಾಟಕಗಳನ್ನು ಒಳಗಡೆ ಇಟ್ಕೋಬೇಕು. ಉದೇಶ್ ಅವ್ರಿಗೆ ಪ್ರಶ್ನೆ ಉತ್ತರ ಕೊಡೋಕ್ಕೆ ಬಂದಿರೋದು, ಆ ಉತ್ತರ ಕೊಡುವಂಥ ಕೆಲಸ ಮಾಡಬೇಕು. ಈ ಪತ್ರಕರ್ತರಿಗೆ ಪ್ರಶ್ನೆ ಕೇಳಬಾರ್ದು. ಏನಿದೆ ಈತನ ಹುಚ್ಚಾಟ ರಾಮ್? ರಂಗನಾಥ್, ಖಂಡಿತವಾಗಿಯೂ ನಟೇಶ್ ಮಾತಾಡ್ತಾ ಇರುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಅವರಿಗೆ ಈ ರೀತಿಯಾಗಿ ಬದಲಿ ನಿವೇಶನವನ್ನು ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಮತ್ತು 50-50 ಅನುಪಾತದಲ್ಲಿ ಏನು ಯಾವುದೇ ರೀತಿಯಾದಂಥ ಕಾನೂನನ್ನು ಪಾಲಿಸದೆ ನೀಡಿದಂಥ ಸಂದರ್ಭದಲ್ಲಿ ಅನುಸರಿಸಿದರೆ ಅಥವಾ ಅದನ್ನು ತಮಗೆ ತಾವೇ ಅಳವಡಿಸ್ಕೊಂಡಿದ್ರೆ ಖಂಡಿತವಾಗಿಯೂ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ನಟೇಶ್ ಆಗಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಲಿ ಈ ಪರಿಸ್ಥಿತಿಗೆ ಹೋಗುವಂಥ ವಾತಾವರಣವೇ ನಿರ್ಮಾಣ ಆಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಮಿನಿಮಮ್ ಕಾಮನ್ ಸೆನ್ಸನ್ನು ದೂರದಲ್ಲಿಟ್ಟು ಬದಿಗಿಟ್ಟು ಎಲ್ಲ
ನಿರ್ಣಯಗಳನ್ನು ಮಾಡಿ ಈ ರೀತಿಯಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿಯ ಹಗರಣದ ಆರೋಪವನ್ನು ಹೊತ್ತುಕೊಂಡು ಬಂದು ಇವತ್ತು ಬಂದಿರುವಂಥದ್ದು ವಿಚಾರಣೆಗೆ. ಪ್ರಮುಖವಾಗಿ ರಂಗನಾಥ್ ತಾವು ಹೇಳಿದಂತೆ ಖಂಡಿತವಾಗಿ ಅವರ ಯಾವುದೇ ಖಾಸಗಿ ವಿಚಾರವನ್ನು ನಾವು ಸೆರೆ ಹಿಡಲಿಕ್ಕೆ ಹೋಗಿರಲಿಲ್ಲ ಅಥವಾ ಅವರ ಮನೆಯ ಬಳಿ ಹೋಗಿರಲಿಲ್ಲ. ನಾವಿರುವಂಥದ್ದು ಲೋಕಾಯುಕ್ತ ಕಚೇರಿಯಲ್ಲಿ. ಲೋಕಾಯುಕ್ತ ಕಚೇರಿ ಸಾರ್ವಜನಿಕರ ಕಚೇರಿ, ಮತ್ತು ಅವರು ಕರೆಸಿರುವಂಥದ್ದು ಅವರಿಗೆ ಒಂದು ಏನು ಪ್ರಮುಖವಾದಂಥ ಏನು ರಾಜ್ಯದ CM ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಗುರುತರವಾದಂಥ ಆರೋಪದಲ್ಲಿ ವಿಚಾರಣೆಗೆ ಒಳಪಡಿಸಲಿಕ್ಕೆ ಅವ್ರನ್ನ ಲೋಕಾಯುಕ್ತ ಕಚೇರಿಗೆ ಕರೆಸಿದಂಥದ್ದು. ಅದರ ಒಂದು ದೃಶ್ಯಗಳನ್ನು ನಮ್ಮ ಕ್ಯಾಮ್ರಾ ಪರ್ಸನ್ಗಳು ಖಂಡಿತವಾಗಿ ಅವರ ಕೆಲಸ ಅದು ಅದನ್ನು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ತಾವು ಹೇಳಿದಂತೆ ಅವರು ವಿಚಲಿತರಾಗಿದ್ದಾರೆ, ಗಾಬರಿ ಆಗಿದ್ದಾರೆ. ಅದನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಅವರು ಈ ರೀತಿಯಾದಂತಹ ವರ್ತನೆಯನ್ನು ತೋರುವಂಥದ್ದು, ತಮ್ಮ ಕೈಲಿದ್ದಂತಹ ಬ್ಯಾಗನ್ನು ಬಿಸಾಕುವಂಥದ್ದು. ತಾವು ದೃಶ್ಯಗಳಲ್ಲಿ ಸೂಕ್ಷ್ಮವಾಗಿ ಮನಸ್ಸಿದ್ರೆ ಅವರ ಕೈಗಳು ನಡುಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬ್ಯಾಗನ್ನು ಹಿಡ್ಕೊಳ್ಳೋಕ್ಕಾಗದೆ ಅದನ್ನು ಬಿಸಾಕುವಂಥ ಕೆಲಸವನ್ನು ಮಾಡ್ತಾರೆ. ಆ ಕಾಮನ್ ಸೆನ್ಸ್ ಪದವನ್ನು ಏನು ಬಳಸಿದ್ರು ಅದನ್ನು ಅವರು ತಮಗೆ ತಾವೇ ಅಳವಡಿಸ್ಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದರೆ ಈ ಒಂದು ಪ್ರಕರಣದ ಗಂಭೀರತೆ ಏನಿದೆ, ಈಗಾಗಲೇ ಇದು ಏನು ನ್ಯಾಯಾಲಯದ ಮೆಟ್ಟಿಲಿದೆ, ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ. ಇದಕ್ಕೆಲ್ಲ ಹೆಚ್ಚಾಗಿ ಲೋಕಾಯುಕ್ತ SP ಅವರು ಇವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಅವರ ಅನುಮತಿಯನ್ನು ಕೋರಿದ್ರು. ಆ ಅನುಮತಿ ನೀಡಿದ ಮೇಲೆ ಇವರು ವಿಚಾರಣೆ ನಡೀತಾ ಇರುವಂಥದ್ದು. ಹೀಗಾಗಿ ಇವರು ಬಳಸಿರುವಂತಹ ಪದ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡಿಕೊಂಡ್ರೆ ಸೂಕ್ತ ಅನ್ಸುತ್ತೆ. ರಂಗನಾಥ್, ಎಸ್, ಸರಿಯಾಗಿ ನೀವು ಹೇಳಿದ್ರಿ, ಸರಿಯಾದಂಥ ಮಾತಿದು. ನಟೇಶ್ ಕೇಳ್ತಾರೆ, ನಾನು ಮನುಷ್ಯನ ಥರ ಕಾಣ್ತಿಲ್ವಾ ಅಂತ. ಯಾಕೋ ನಟೇಶ್, ನೀವು ಕೋಪ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಿಜಕ್ಕೂ ಮನುಷ್ಯರ ಥರ ಕಾಣ್ತಾ ಇರಲಿಲ್ಲ ಕಣ್ರಿ ನೀವು. ಅದಕ್ಕೆ ನಮ್ಮ ಕ್ಯಾಮ್ರಾಗಳು ನಿಮ್ಮನ್ನು ಭಾಳ ಮುತುವರ್ಜಿಯಿಂದ ನಿಮ್ಮನ್ನು ಶೂಟ್ ಮಾಡಿವೆ, ತುಂಬ ಚೆನ್ನಾಗಿ ಅದನ್ನು ಚಿತ್ರೀಕರಣ ಮಾಡಿವೆ. ಈ ರೀತಿ ಹುಚ್ಚಾಟಗಳನ್ನು ಮಾಡ್ತಾಯಿದ್ರೆ ಇನ್ನೂ ಹೆಚ್ಚೆಚ್ಚು ಚಿತ್ರೀಕರಣ ಮಾಡ್ತೀವಿ, ಹೆಚ್ಚೆಚ್ಚು ಜನರ ಬಳಿಗೆ ಇಡ್ತೀವಿ. ಕಾಮನ್ ಸೆನ್ಸ್ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ಈ 50-50 ಇದರಲ್ಲಿ ಬಾಯಿಗೆ ತುರುಕಿದ್ರಲ್ಲ ಸೈಟ್ಗಳನ್ನು, ಕಾಮನ್ ಸೆನ್ಸ್ ಇರಲಿಲ್ವ ನಿಮಗೆ? ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂಗೆ ಸೈಟ್ ಹಂಚಿದ್ರಲ್ಲ, ಕಾಮನ್ ಸೆನ್ಸ್ ಇರಲಿಲ್ವ ನಿಮಗೆ? ಆವಾಗ ಕೆಲಸ ಮಾಡ್ತಿರುವಂಥ ಕಾಮನ್ ಸೆನ್ಸ್ ನಿಮಗೆ ಇವತ್ತು ಕೆಲಸ ಮಾಡ್ತಾ ಇದೆಯಾ? ಶೇಮ್, ನಾಚಿಕೆ ಆಗಬೇಕು. ನೀವು ಒಬ್ಬ ಆರೋಪಿ, ನೀವು ಕರೆದಿದ್ದಾರೆ, ನಾವು ಅದನ್ನು ಜನರಿಗೆ ತೋರಿಸ್ತಾ ಇದ್ದೀವಿ, ಅದು ನಮ್ಮ ಕೆಲಸ.